ನಮಸ್ಕಾರ. ನಾನು ಇಂದು ಸಾಮಾಜಿಕ ಮಾಧ್ಯಮಗಳು ಮತ್ತು ಮಕ್ಕಳು ಎಂಬುದರ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಅನೇಕ ರಾಷ್ಟ್ರಗಳು ಈ ಸಾಮಾಜಿಕ ಮಾಧ್ಯಮಗಳನ್ನು ಮಕ್ಕಳ ಮೇಲೆ ದುಷ್ಪರಿಣಾಮ ಉಂಟಾಗದಂತೆ ಮಾಡಲು ಬ್ರಿಟನ್ ಉದಾಹರಣೆಗೆ, ಇಂಡೋನೇಷ್ಯಾ, ಮಲೇಷ್ಯಾ ರಾಷ್ಟ್ರಗಳು ಬ್ಯಾನ್ ಮಾಡಿದ್ದಾವೆ. 1 ರಿಂದ 16 ವರ್ಷದ ಮಕ್ಕಳು ನೋಡಬಾರದು. ಸಾಮಾಜಿಕ ಮಾಧ್ಯಮಗಳು ಜಗತ್ತಿನಾದ್ಯಂತ ಎಲ್ಲ ವ್ಯಕ್ತಿಗಳಿಗೆ, ಅಕ್ಷರಸ್ಥ ಅನಕ್ಷರ ವ್ಯಕ್ತಿಗಳಿಗೆ ಮಾಹಿತಿಯ ಮಾಹಿತಿಯನ್ನು ಒದಗಿಸ್ತವೆ. ಶಿಕ್ಷಣ ಕ್ರಾಂತಿ, ವಿಜ್ಞಾನ ಕ್ರಾಂತಿ ಮತ್ತು ಡಿಜಿಟಲ್ ಯುಗದಲ್ಲಿ ದೊಡ್ಡ ಬದಲಾವಣೆಗಳಾಗೋದಕ್ಕೆ ಮಾಧ್ಯಮಗಳ ಕಾರಣ. ಆದರೆ ಈ 1 ರಿಂದ 16 ವರ್ಷದೊಳಗಿನ ಮಕ್ಕಳು 3 ಗಂಟೆಗಿಂತ ಹೆಚ್ಚು ದಿನನಿತ್ಯ, ಉದಾಹರಣೆಗೆ ಫೋನ್ಗಳನ್ನು ನೋಡುವುದರಿಂದ ಅವರ ಮಾನಸಿಕ ಒಂದು ಒತ್ತಡ ಹೆಚ್ಚಿ ಅದರ ಮೇಲೆ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಕಾಣತಕ್ಕಂತಹ ಡಿಪ್ರೆಷನ್ನು, ಮಾನಸಿಕ ಖಿನ್ನತೆ, ಹಠ ಹಿಡಿಯುವುದು, ಆತ್ಮವಿಶ್ವಾಸ ಅವರ ಕುಗ್ಗುವುದು, ಮತ್ತು ಈ ಫೋನ್ ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಚಂಚಲ ಒಂದು ಸ್ವಭಾವ, ಮತ್ತು ಅತಿಯಾಗಿ ನೋಡೋದರಿಂದ ದೈಹಿಕವಾಗಿ ಕಣ್ಣುಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು. ಇದಲ್ಲದೆ ಇನ್ನೊಂದು, ಮಕ್ಕಳ ವರ್ತನೆಗಳಲ್ಲಿಯೂ ಬದಲಾವಣೆ ಆಗ್ತವೆ. ನಮ್ಮ ದೇಶದಲ್ಲಿ ಸುಮಾರು 100ಕ್ಕೆ 95 ಜನ ಫೋನ್ಗಳನ್ನು ನೋಡ್ತಾರೆ. ಜಗತ್ತಿನಲ್ಲಿ ನಾವು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಫೋನ್ ನೋಡೋದ್ರಲ್ಲಿ. ಇದರಲ್ಲಿ ಮಕ್ಕಳು 1 ರಿಂದ 16, ವಯಸ್ಕರು ಮತ್ತು ಮುದುಕರು ಸೇರ್ತಾರೆ. ಈಗ ಈ ಮೊಬೈಲ್ ಇಲ್ಲದೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಬದುಕನ್ನು ಊಹಿಸುವುದು ಕಷ್ಟ ಆಗ್ತದೆ. ಆದ್ದರಿಂದ ಈ ಮೊಬೈಲ್ಗಳನ್ನು ಬ್ಯಾನ್ ಮಾಡಿ, ಸರ್ಕಾರ ಬ್ಯಾನ್ ಮಾಡಬೇಕು ಅಥವಾ ನಿರ್ಬಂಧ ವಿಧಿಸಬೇಕು ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಮತ್ತೆ ಕೆಲವು ತಜ್ಞರು ಸಾಮಾಜಿಕ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಅಡಿಗಲ್ಲು, ಮಾಹಿತಿಗಳನ್ನು ಕೊಡ್ತವೆ. ಅನಕ್ಷರಸ್ಥರು ಅರ್ಥ ಮಾಡ್ಕೊಳ್ತಾರೆ ಏನಾಗ್ತಾಯಿದೆ ಪ್ರಪಂಚದಲ್ಲಿ, ಸರ್ಕಾರದಲ್ಲಿ ಏನಾಗ್ತಾಯಿದೆ, ಸಮಾಜದಲ್ಲಿ ಏನಾಗ್ತಾಯಿದೆ, ವಿಶ್ವದಲ್ಲಿ ಏನಾಗ್ತದೆ ಇವುಗಳನ್ನು. ಮತ್ತು ಶಿಕ್ಷಣದ ಕ್ರಾಂತಿ ಉಂಟಾಗ್ತಾಯಿದೆ. ಉದಾಹರಣೆಗೆ ಗೂಗಲ್ನಲ್ಲಿ ಬರತಕ್ಕಂತಹ ಇದು ಶಿಕ್ಷಣದ ಮಾಹಿತಿಗಳನ್ನು ಪಡೆಯೋದಕ್ಕೆ ಸುಲಭವಾಗುತ್ತೆ. ಈ AI ತಂತ್ರಜ್ಞಾನದಲ್ಲಿ, ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಸಾವಿರಾರು ಗಂಟೆಗಟ್ಟಲೆ ಕಾಯುವ ಕೆಲಸವನ್ನು 5-10 ನಿಮಿಷದಲ್ಲಿ ಮಾಡಿಕೊಡುತ್ತೆ. ಈಗ ಸಂಶೋಧನೆ ಇರ್ಬೋದು, ಬರವಣಿಗೆ ಇರ್ಬೋದು, ಇನ್ನೂ ಬಹಳ ಮುಖ್ಯವಾದಂಥ ಅನೇಕ ವೈಜ್ಞಾನಿಕ ತಾಂತ್ರಿಕ ವಿಚಾರಗಳನ್ನು ಅವುಗಳನ್ನು ತಿಳಿದುಕೊಂಡು ಅದ್ಭುತ ಸಾಧನೆ ಮಾಡೋದಕ್ಕೆ ನೆರವನ್ನು ಈ ಒಂದು ಕೊಡುತ್ತೆ. ಸಂಪರ್ಕ, ಮಾಹಿತಿ ಕ್ರಾಂತಿ, ಸಂಬಂಧಗಳು, ಸ್ನೇಹಿತರೊಡನೆ ಸಂಭಾಷಣೆ ಮಾಡೋದಕ್ಕೆ, ಮತ್ತು ಸಂಬಂಧಿಗಳಲ್ಲಿ ಸಂಬಂಧವನ್ನು ಬೆಳೆಯೋದಕ್ಕೆ ಇದು ಮಾರ್ಗವನ್ನು ಮಾಡಿಕೊಡ್ತದೆ. ಸಾಮಾಜಿಕ ಮಾಧ್ಯಮಗಳು ಅವುಗಳನ್ನು ಸರಿಯಾಗಿ ಬಳಸಬೇಕು. ಆದರೆ ಏನಾಗ್ತಾಯಿದೆ ಅಂದರೆ, ಈ 1 ರಿಂದ 16 ವರ್ಷದ ವಯಸ್ಸಿನ ಮಕ್ಕಳ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರತಕ್ಕಂಥ ವಿಷಯಗಳು ಯಾವುದು ಸತ್ಯ, ಯಾವುದು ಅಸತ್ಯ, ಅವು ಯಾವುದು ಫೇಕು ಎಂಬುದನ್ನು ವಿಶ್ಲೇಷಿಸುವ ಅವರ ಮೆದುಳಿನ ಶಕ್ತಿ ಬೆಳೆದಿರೋದಿಲ್ಲ ಮಕ್ಕಳಿಗೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಇತ್ತೀಚಿನ ತಜ್ಞರು ಅವರಿಗೆ ಶಿಕ್ಷಣದ ಹಂತದಲ್ಲಿಯೇ ಇದನ್ನು ಹೇಳ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಆಸ್ಟ್ರೇಲಿಯಾ, ನೆದರ್ಲ್ಯಾಂಡು, ಆಮೇಲೆ ಸಿಂಗಪೂರು, ದಕ್ಷಿಣ ಕೊರಿಯಾ ರಾಷ್ಟ್ರಗಳಲ್ಲಿ ಶಿಕ್ಷಣ ಜೊತೆಯಲ್ಲಿ ಈ ಮಾಧ್ಯಮಗಳ ಪಾತ್ರವನ್ನು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಇದರಿಂದ ಅವರಿಗೆ ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಯಾವ ವಯಸ್ಸಿನಲ್ಲಿ ಯಾವುದನ್ನು ನೋಡಬೇಕು ಎಂಬುದನ್ನು ವಿಶ್ಲೇಷಣೆಯನ್ನು ಮಾಡಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾಯಿದ್ದಾರೆ. ಹಾಗೆಯೇ ಭಾರತದಲ್ಲಿಯೂ ಮಾಡಬೇಕಾಗತ್ತೆ. ಬ್ಯಾನ್ ಮಾಡೋದರಿಂದ ಅಥವಾ ನಿರ್ಬಂಧಿಸುವುದರಿಂದ ನಷ್ಟ ಉಂಟಾಗುವುದು ಈ ಡಿಜಿಟಲ್ ಯುಗದಲ್ಲಿ ಯುವಜನಾಂಗಕ್ಕೆ. ಆದ್ದರಿಂದ ಶಿಕ್ಷಕರು ಇದು ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಪುಸ್ತಕಗಳಲ್ಲಿ ಬೋಧಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಪೋಷಕರು ಮನೆಯಲ್ಲಿ ಇದು ಮಾಡಬೇಕಾಗತ್ತೆ. ಈಗ ನಾನೇನೇ ನನ್ನ ಮೊಮ್ಮಕ್ಕಳು ಕೇಳ್ತಿದ್ದೆ, ನೀವು ಮೊಬೈಲ್ ನೋಡ್ತೀರಾ, ನಾವ್ಯಾಕೆ ನೋಡಬಾರ್ದು ಅಂತ ಹೇಳ್ತೀವಿ. ಅದಕ್ಕೂ ಕರೆಕ್ಟ್. ನೀವು ಯಾವುದು ನೋಡಬೇಕು, ಯಾವ ವಯಸ್ಸಿನಲ್ಲಿ ಯಾವುದು ನೋಡಬೇಕು. ಈಗ ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಪಡಿತೀವಿ. ಈಗ ನಿಮಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಇರ್ಬೋದು, ಅದನ್ನು ಮಾಹಿತಿ ಪಡ್ಕೋಬೋದು. ಅಥವಾ ಇನ್ಯಾವುದೋ ಡ್ರಾಯಿಂಗ್ ಸಂಬಂಧಪಟ್ಟಂಗೆ ಇರ್ಬೋದು, ಕರಕುಶಲ ಕೆಲಸ ಕೌಶಲ್ಯಗಳ ಬಗ್ಗೆ ಇರ್ಬೋದು, ಮಾಹಿತಿ ಪಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಅರಿವನ್ನು ಮೂಡಿಸುವುದರ ಮೂಲಕ ಈ ಮೊಬೈಲ್ಗಳ ವ್ಯಸನಗಳನ್ನು, ಅಡಿಕ್ಟ್ ಆಗೋದನ್ನು ನಾವು ತಪ್ಪಿಸ್ಬೋದು.
ಇದರಿಂದ ಉತ್ತಮ ಪ್ರಜೆಗಳು ಉಂಟಾಗ್ತವೆ. ಅಂದರೆ ಸಾಮಾಜಿಕ ಮಾಧ್ಯಮಗಳಿಲ್ಲದೆ ಬದುಕುವುದು ಸಾಧ್ಯನೇ ಇಲ್ಲ. ಆದರೆ ಇದು ಮಾಹಿತಿಯನ್ನು ಶಿಕ್ಷಣದ ಜೊತೆಯಲ್ಲಿ ಕೊಡೋದ್ರಿಂದ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳನ್ನು ನಾವು ನಿರ್ಮಾಣ ಮಾಡಬಹುದು. ನಮಸ್ಕಾರ.